ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ನಮ್ಮೂರಲ್ಲಂತೂ ಸಿಕ್ಕಾಬಟ್ಟೆ ಮಳೆ ಗೈಸ್, ಹೇಗೆ ಬರ್ತಿದೆ ಅಂತ. ಎಷ್ಟು ಮಳೆ ಬರ್ತೈತೆ ಇವಾಗ. ಟೀ ಮಾಡ್ಕೊತಾ ಇದ್ದೆ. ಇಲ್ಲೇ ಹಂಗೆ ಅನ್ಸುತ್ತೆ, ಸಡನ್ ಆಗಿ ಅನ್ಸೋದು ಎಲ್ಲ ಅಂತಂದ್ರೆ, ಇವಾಗ ನೋಡಿ ನಾನು ವಿಡಿಯೋಸ್ ಮಾಡ್ಬೇಕು ಅಂತ ಬೆಳಿಗ್ಗೆಯಿಂದನೂ ಏನು ವ್ಲಾಗ್ ಮಾಡ್ಬೇಕು ಇವತ್ತು ಅಂತ ಏನು ಅನ್ಕೊಂಡಿರ್ಲಿಲ್ಲ. ಬಟ್ ಇವಾಗ ಸಡನ್ ಆಗಿ ವ್ಲಾಗ್ ಮಾಡ್ಬೇಕು ಅಂತ ಅನಿಸ್ತಾ ಇದೆ. ಅಂದ್ರೆ ಆತರ ಈ ಪ್ರೆಗ್ನೆನ್ಸಿ ಜರ್ನಿನೇ ಹಂಗೆ. ಕೆಲವೊಬ್ರಿಗೆ ಆತರ ಆಗ್ಬೋದೇನೋ, ಬಟ್ ಎಲ್ಲರಿಗೂ ಆಗುತ್ತೆ ಅಂತ ಹೇಳಲ್ಲ. ನನಗಂತೂ ಹಂಗೆ ಇವಾಗ ಇದ್ದಿದ್ ಮೈಂಡ್ ಸೆಟ್ ಇನ್ನೊಂದ್ ಸ್ವಲ್ಪ ಹೊತ್ತಿಗಿರಲ್ಲ, ಇಲ್ಲ ನಾಳೆ ಅಷ್ಟ್ರಲ್ಲಿ ಇರಲ್ಲ. ಆತರ ಇನ್ನೇನಾದ್ರೂ ಹೊಸದಾಗಿ ಅನ್ನಿಸ್ತಾನೆ ಇರುತ್ತೆ. ಮತ್ತೆ ನಾನು ಅಬ್ಸರ್ವ್ ಮಾಡ್ದಂಗೆ ನನಗೆ ಜಾಸ್ತಿ ಫೀಲ್ ಆಗೋದು ಅಂತಂದ್ರೆ, ಇವಾಗ ಇದ್ದಿದ್ ಮೈಂಡ್ ಸೆಟ್ ಮತ್ತೆ ಇನ್ನೊಂದ್ ಟೈಮ್ ಇರಲ್ಲ. ಅಂತಂದ್ರೆ ಏನೋ ಮಾಡ್ಬೇಕು ಅಂತ ಅನ್ಕೊಂತೀವಿ, ಬಟ್ ಅದು ನೆಕ್ಸ್ಟ್ ಮಿನಿಟೇನೆ ಮಾಡಿದ್ರಾಯ್ತು ಬಿಡೋ ಅನ್ನೋ ತರ ಹಿಂಗ್ ಅನ್ನಿಸ್ತಾ ಇರುತ್ತೆ. ಅದನ್ನೆಲ್ಲ ನಿಮ್ಗೆ ಇನ್ನೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅಲ್ಲಿ ತನಕ, ಕೊನೆ ತನಕ ನಾನು ವಿಡಿಯೋನ ನೋಡಿ ಮತ್ತೆ ಏನೇನೆಲ್ಲ ಮಾಡ್ತೀನಿ ಇವತ್ತು ಈವ್ನಿಂಗ್ ತನಕ ಅಂತ ತೋರಿಸ್ತೀನಿ. ವೇಟ್. ಈ ವೆದರ್ಗೆನೆ ಹಂಗೇನೆ ಏನಾದ್ರೂ ಬಿಸಿ ಬಿಸಿಯಾಗಿ ತಿನ್ಬೇಕು, ಕುಡಿಬೇಕು ಅಂತಾನೆ ಅನ್ನಿಸ್ತಾ ಇರುತ್ತೆ. ನನಗಂತೂ ಅಂತಂದ್ರೆ ಈ ಟೈಮಲ್ಲಿ ಎಲ್ಲಾ ಟೈಮಲ್ಲೂ ಆತರ ಫೀಲ್ ಆಗಲ್ಲ, ಬಟ್ ಕೆಲವೊಂದು ಟೈಮಲ್ಲಿ ಬಿಸಿ ಬಿಸಿಯಾಗಿ ಏನಾದ್ರೂ ತಿನ್ಬೇಕು ಅಂತ ಅನ್ನಿಸ್ತಾ ಇರುತ್ತೆ ಜಾಸ್ತಿ. ಅದಕ್ಕೇನೆ ಟೀ ಮಾಡ್ಕೊತಾ ಇರೋದು. ಮತ್ತೆ ಅಮ್ಮ ಇಲ್ಲೇ ಎಲ್ಲ ಹೊರಗಡೆ ಹೋಗಿದ್ದಾರೆ. ನಾನು ಇವಾಗ ಒಂದ್ ರೌಂಡ್ ಮನೆ ಎಲ್ಲ ಕ್ಲೀನ್ ಮಾಡಿ, ಇವತ್ತು ಸ್ಯಾಟರ್ಡೆ ಅಲ್ಲ, ಸೊ ಪೂಜೆ ಮಾಡ್ಬೇಕು. ಹಂಗಾಗಿ ಒಂದ್ ರೌಂಡ್ ಮನೆ ಎಲ್ಲ ಕ್ಲೀನ್ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಂತಂದ್ರೆ ಇಷ್ಟ ದಿನ ಯಾಕೆ ವಿಡಿಯೋ ಹಾಕಿಲ್ಲ ಅಂತ ಅಂದ್ರೆ, ಸಿಕ್ಕಾಬಟ್ಟೆ ಮಳೆ ಗೈಸ್ ನಮ್ ಕಡೆ ಅಂತೂ. ಇಲ್ಲಿ ನಮ್ಮ ಅಮ್ಮನ ಮನೆಗೆ ಈ ಸೈಡ್ ಅಂತೂ ತುಂಬಾನೇ ಮಳೆ. ಹಂಗಾಗಿ ಎಲ್ಲೂ ಹೊರಗಡೆನೂ ಹೋಗಿಲ್ಲ, ಮತ್ತೆ ಅದಕ್ಕೇನೆ ವಿಡಿಯೋಸ್ನು ಕೂಡ ಮಾಡಿಲ್ಲ. ಮನೆಯಿಂದ ನಾವು ಆಚೆನೆ ಹೋಗಿಲ್ಲ ಎಲ್ಲೂ ಅಲ್ಲಿಂದ ಹಸ್ಬೆಂಡ್ ಮನೆಯಿಂದ ಬಂದ್ಮೇಲೆ ಒನ್ ಟೈಮ್ ಬಟ್ಟೆ ತರ್ಲಿಕ್ಕೆ ಅಂತ ಹೋಗಿದ್ವಿ. ಒಂದ್ಸಲ ಹೋಗಿದ್ವಿ ಅಷ್ಟೇನೆ. ಅದ್ ಬಿಟ್ರೆ ಇನ್ನೆಲ್ಲೂ ಹೊರಗಡೆ ಅಂತೂ ಹೋಗಿಲ್ಲ. ಅದಕ್ಕೇನೆ ಯಾವ್ದೇ ವಿಡಿಯೋಸ್ನ ಅಪ್ಲೋಡ್ ಮಾಡಿಲ್ಲ. ಅಂತಂದ್ರೆ ವಿಡಿಯೋಸ್ ವೆದರೇ ಹಂಗೇನೆ, ಎಲ್ಲೂ ಹೊರಗಡೆ ಹೋಗಕ್ಕೆ ಈ ಮಳೆನೇ ಕಡಿಮೆ ಆಗ್ತಿಲ್ಲ. ಹಂಗಾಗಿ ವಿಡಿಯೋಸ್ನ ಅಪ್ಲೋಡ್ ಮಾಡಿರ್ಲಿಲ್ಲ. ನೀವ್ ಕೇಳ್ತಿದ್ರಲ್ವಾ, ಅದಕ್ಕೆ ಹೇಳ್ದೆ. ಮತ್ತೆ ನಿಮ್ದು ಪ್ರೆಗ್ನೆನ್ಸಿ ಜರ್ನಿದು ವಿಡಿಯೋನ ಮಾಡಿ ಅಂತ ಹೇಳಿದಿರಾ, ಖಂಡಿತವಾಗ್ಲೂ ಮಾಡ್ತೀನಿ. ಬಟ್ ಇವಾಗ ಅಂದ್ರೆ ಪ್ರೆಗ್ನೆನ್ಸಿ ಜರ್ನಿ ಫಸ್ಟ್ ಸ್ಟಾರ್ಟಿಂಗ್ ಇಂದಾನು ಎಂಡ್ ತನಕ ಮಾಡ್ಬೇಕಲ್ವಾ. ಇವಾಗ ಅರ್ಧ ಮಾಡಕ್ಕಲ್ಲ. ಹಂಗಾಗಿ 9 months ಕಂಪ್ಲೀಟ್ ಆಗಿ ಫುಲ್ ಪ್ರೆಗ್ನೆನ್ಸಿ ಜರ್ನಿನ ಆಮೇಲೆ ವಿಡಿಯೋನ ಮಾಡ್ತೀನಿ ಖಂಡಿತವಾಗ್ಲು. ಅದು ಮುಂದೆ ಸ್ವಲ್ಪ ಟೈಮ್ ಬೇಕು ಆ ವಿಡಿಯೋನ ಮಾಡೋದಿಕ್ಕೆ. ಮತ್ತೆ ಇನ್ನೇನು ಸಮಾಚಾರ? ನಿಮ್ ಕಡೆ ಎಲ್ಲ ಹೇಗಿದೆ ವೆದರು? ಮತ್ತೆ ಯಾವ್ಯಾವ ಕಡೆಯಿಂದ ನನ್ ವಿಡಿಯೋಸ್ ನ ವಾಚ್ ಮಾಡ್ತಾ ಇದ್ದೀರಾ? ನಿಮ್ದು ಯಾವ ಊರು ಅಂತ ಕಮೆಂಟ್ ಮಾಡಿ. ಯಾಕಂದ್ರೆ ನನ್ಗೂ ಗೊತ್ತಾಗುತ್ತೆ ಅಲ್ವಾ, ನನ್ ವಿಡಿಯೋಸ್ ನ ಯಾವ್ಯಾವ ಕಡೆಯಿಂದ ನೋಡ್ತಾ ಇದ್ದೀರಾ ಅಂತ. ಹಂಗಾಗಿ ನಿಮ್ದು ಯಾವ ಊರು, ನಿಮ್ ಕಡೆನೂ ಹಿಂಗೆ ಮಳೆ ಬರ್ತಾ ಇದೆಯಾ, ಮಳೆ ಇದೆಯಾ ಅಂತ ಕಮೆಂಟ್ ಮಾಡಿ ನಂಗೆ ಕಮೆಂಟ್ ಅಲ್ಲಿ ತಿಳಿಸಿ. ಏನಿಲ್ಲ, ಇವಾಗ ಕುಡಿಬೇಕು. ಅದ್ ಬಿಟ್ರೆ ನೆಕ್ಸ್ಟ್ ಸಂಜೆ ಫ್ರೆಶ್ ಅಪ್ ಎಲ್ಲ ಆಗಿ ಪೂಜೆನ ಮಾಡ್ಬೇಕು. ಆಮೇಲೆ ಸಿಗ್ತೀನಿ ಗೈಸ್. ಒಂದ್ ಕಪ್ ಟೀನ ಕುಡ್ದು ಮತ್ತೆ ಬಜ್ಜಿ ತಿನ್ನೋಣ. ಇವಾಗ ತರಕಾರಿನ ತಂದಿದ್ರು, ಅದನ್ನೆಲ್ಲ ಫಿಲ್ ಮಾಡಬೇಕು ಬಾಕ್ಸ್ಗಳಿಗೆ. ಇದು ಮೀಶೋದಲ್ಲಿ ತೊಗೊಂಡಿದ್ದು, ನಮ್ಮ ಅಕ್ಕ ತರಿಸಿರೋದು. ಚೆನ್ನಾಗಿದೆ ಪ್ರಾಡಕ್ಟ್ ಆ್ಯಕ್ಚುಲಿ. ತುಂಬಾ ಅಂದರೆ ಸಾಫ್ಟ್ ಏನಿಲ್ಲ, ಇದು ಬಾಕ್ಸಸ್ ಏನಿದೆ ತುಂಬಾ ಗಟ್ಟಿ ಇದೆ, ಚೆನ್ನಾಗಿದೆ. ಇದನ್ನೆಲ್ಲ ತೊಳೆದಿಟ್ಟಿದೆ. ಇವಾಗ ಇದಕ್ಕೆಲ್ಲ ಫಿಲ್ ಮಾಡಬೇಕು. ಫಿಲ್ ಮಾಡಿ ಸ್ವಲ್ಪ ಕೆಲಸ ಇದೆ. ಗೈಸ್ 7 ಗಂಟೆ ಆಯ್ತು ಟೈಮು. ಪೂಜೆ ಎಲ್ಲ ಮುಗೀತು. ಪೂಜೆ ಎಲ್ಲ ಮಾಡಿದ್ ಸ್ವಲ್ಪ ಲೇಟ್ ಆಯ್ತು, ಯಾಕೆಂದ್ರೆ ಇಲ್ಲಿ ಅಮ್ಮನ ಮನೆ ಸೋಲಾರ್ ಇರೋದು. ಇವಾಗ ಗೊತ್ತೇ ಇದೆ, ತುಂಬಾನೇ ಮಳೆ ಆಗಿರೋದ್ರಿಂದ ಸೋಲಾರ್ ಅಲ್ಲಿ ಬಿಸಿನೀರ್ ಪ್ರಾಬ್ಲಮ್ ಸ್ವಲ್ಪ. ಹಂಗಾಗಿ ಲೇಟ್ ಆಯ್ತು. ಇವಾಗ ಎಲ್ಲ ಕೆಲ್ಸನೂ ಮುಗೀತು. ಏನೋ ಒಂಥರ ಪೂಜೆ ಮಾಡಿದ್ರೇನೆ ಮನ್ಸಿಗೆ ಸಮಾಧಾನ ಅಂತ ಅನ್ಸುತ್ತೆ.
ನನಗಂಗ ಅನ್ಸತ್ತೆ, ಬೇರೆಯವ್ರಿಗೇನೋ ಗೊತ್ತಿಲ್ಲ. ಮತ್ತೆ ಇನ್ನೊಂದು, ನಿಮ್ ಹಸ್ಬೆಂಡ್ ಇಲ್ವಲ್ಲ ನಿಮ್ಗೆ ಬೇಜಾರಾಗಲ್ವಾ ಅಂತ ಕೇಳಿದೀರಾ. ಖಂಡಿತವಾಗ್ಲೂ ಬೇಜಾರಾಗುತ್ತೆ, ಯಾರಿಗ್ ತಾನೇ ಬೇಜಾರಾಗಲ್ಲ. ಅದ್ರಲ್ಲೂ ಇಂಥ ಟೈಮಲ್ಲಿ ಒಂದು ಅಂದ್ರೆ ಪ್ರೆಗ್ನೆನ್ಸಿ ಇರುವಾಗ ಎಲ್ಲರಿಗೂ ಪ್ರತಿಯೊಂದು ಹೆಣ್ಣಿಗೂ ಆಸೆ ಇದ್ದೇ ಇರುತ್ತೆ ಅಲ್ವಾ, ತನ್ನ ಗಂಡ ಜೊತೆಲಿ ಇರ್ಬೇಕು, ಪಕ್ಕದಲ್ಲಿ ಇರ್ಬೇಕು ಅಂತ. ಬಟ್ ಏನು ಮಾಡಕ್ ಆಗಲ್ಲ, ಕೆಲ್ಸ ಆಗ್ಲೇಬೇಕು ಅಂದ್ರೆ ಹೋಗ್ಲೇಬೇಕು, ದುಡ್ಡು ಮಾಡ್ಬೇಕು ಅಂದ್ರೆ ದುಡಿಲೇಬೇಕು. ಹಂಗಾಗಿ ನನಗ್ ನಾನೇ ಒಂದೊಂದ್ಸಲ ಓಕೆ ಫೈನ್ ಅಂತ ಸಮಾಧಾನ ಮಾಡ್ಕೊಳ್ತೀನಿ ಅಷ್ಟೇ, ಇನ್ನೇನಿಲ್ಲ. ಊಟ ಮಾಡಿ, ಮೀನಿನ ಸಾಂಬಾರ್ ಏನೋ ಮಾಡಿದ್ದಾರೆ, ಊಟ ಮಾಡಿ ಮಲ್ಕೋಬೇಕು. ಇವಾಗ ನಿಮ್ದು ಡ್ರೆಸ್ ಕಲೆಕ್ಷನ್ ವಿಡಿಯೋ ಮಾಡಿ ಅಂತ ಕೇಳಿದೀರಾ, ಖಂಡಿತವಾಗ್ಲೂ ಮಾಡ್ತೀನಿ. ಅದನ್ನ ಇವಾಗ್ಲೇ ಮಾಡಲ್ಲ, ಯಾಕೆಂದ್ರೆ ಹಾನೆಸ್ಟ್ ಆಗಿ ಹೇಳ್ಬೇಕು ಅಂತ ಅಂದ್ರೆ, ನಾನು ಮದ್ವೆ ಆದಾಗ್ಲಿಂದ ಇದುವರೆಗೂ ರೇರು ಬಟ್ಟೆಗಳನ್ನ ಪರ್ಚೇಸ್ ಮಾಡಿರೋದು. ಅಂದ್ರೆ ಡೈಲಿ ಯೂಸ್ ತಗೊಂಡಿದ್ದೀನಿ ಅಷ್ಟ್ ಬಿಟ್ರೆ ಚೆನ್ನಾಗಿರೋದು ಕ್ಲಾತ್ ಯಾವ್ದು ಅಂದ್ರೆ ಕ್ಲಾತ್ ಯಾವ್ದು ತಗೊಂಡಿಲ್ಲ. ಅದ್ರಲ್ಲೂ ಈ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದ್ಮೇಲೆ ಇವಾಗಂತೂ ತಗೊಳಕ್ಕೆ ಹೋಗಿಲ್ಲ, ಯಾಕೆಂದ್ರೆ ಇವಾಗ ನಾವ್ ಯಾವ ಬಟ್ಟೆ ತಗೊಂಡ್ರು ವೇಸ್ಟೇನೆ. ಸ್ವಲ್ಪ ಎಕ್ಸೆಲ್ ಈ ತರ, ಡಬಲ್ ಎಕ್ಸೆಲ್ ಈ ತರ ಬೇಕಾಗುತ್ತೆ ಅಲ್ವಾ, ಇವಾಗ ತಗೊಂಡು ಮತ್ತೆ ಅದನ್ನ ಸ್ಟಿಚ್ ಮಾಡಿಸಿ ಮತ್ತೆ ಇನ್ನ ಡೆಲಿವರಿ ಆತರ ಎಲ್ಲ ಆದ್ಮೇಲೆ ಮತ್ತೇನೆ ಅದು ಬಟ್ಟೆನ ಮತ್ತೆ ಸ್ಟಿಚ್ ಮಾಡಿಸ್ಕೊಬೇಕು ಅಂತಾನೆ, ಸ್ವಲ್ಪ ವೆಯ್ಟ್ ಕಡಿಮೆ ಆಗಿರ್ತೀವಲ್ವಾ. ಹಂಗಾಗಿ ಅದಕ್ಕೇನೆ ಸುಮ್ನೆ ಇವಾಗ ಎಷ್ಟೇ ತಗೊಂಡ್ರು ವೇಸ್ಟ್ ಅಂತ ಅನ್ಕೊಂಡು ನಾನೇನೆ ಪರ್ಚೇಸ್ ಮಾಡಿಲ್ಲ ಯಾವ್ದನ್ನು ಕೂಡ. ಇವಾಗ ರೀಸೆಂಟ್ ಆಗಿ 2-3 ಟಾಪ್ ತಗೊಂಡ್ ಬಂದಿದ್ದೀನಿ, ಅದನ್ನ ಬೇಕಿದ್ರೆ ಯಾವಾಗ್ಲಾದ್ರೂ ತೋರಿಸ್ತೀನಿ ಅಷ್ಟೇ ಗೈಸ್. ಇವಾಗ ಸದ್ಯಕ್ಕೆ ಆ ಬಟ್ಟೆನು ಪರ್ಚೇಸ್ ಮಾಡಿಲ್ಲ, ಮಾಡೋದು ಇಲ್ಲ. ಸ್ವಲ್ಪ 2 ಮಂತ್ಸ್ 3 ಮಂತ್ಸ್ ತನಕ ಯಾವ ಬಟ್ಟೆನು ಪರ್ಚೇಸ್ ಮಾಡಲ್ಲ. ಇವಾಗ ತಗೊಂಡ್ರು ವೇಸ್ಟ್ ಅಂತ ನನ್ಗ ಅನ್ಸುತ್ತೆ. ಅದಕ್ಕೇನೆ ನಾನು ಯಾವ್ದನ್ನು ಹಾಸ್ಪಿಟಲ್ಗೆ ಹೋಗ್ಬೇಕಾದ್ರೆ ವೇರ್ ಮಾಡ್ಲಿಕ್ಕೆ ಅಂತ ಡೈಲಿ ಯೂಸ್ಗೆ ಟಾಪ್ಗಳು ತಗೊಂಡಿದ್ದೀನಿ ಅಷ್ಟ್ ಬಿಟ್ರೆ ಅಂದ್ರೆ ತುಂಬಾ ಚೆನ್ನಾಗಿರೋದನ್ನೇ ಯಾವ್ದನ್ನೂ ತಗೊಂಡಿಲ್ಲ ಇನ್ನ ನಾನೇನೆ. ಹಂಗಾಗಿ ಅದನ್ನ ತಗೊಂಡ್ಮೇಲೆ ಎಲ್ಲಾನು ಸ್ಯಾರಿ ಕಲೆಕ್ಷನ್, ಡ್ರೆಸ್ ಕಲೆಕ್ಷನ್ ಎಲ್ಲಾನು ನಾನು ವಿಡಿಯೋಸ್ನ ಮಾಡ್ತೀನಿ. ಓಕೆ ಗೈಸ್, ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಪ್ಲೀಸ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರೆಲ್ಲ ನನ್ನ ವಿಡಿಯೋಸ್ನ ಡೈಲಿ ನೋಡೋದಕ್ಕೆ ಇಷ್ಟಪಡ್ತೀರಾ ಮತ್ತೆ ವೆಯ್ಟ್ ಮಾಡ್ತಾ ಇರ್ತೀರಾ ಅನ್ನೋದನ್ನ ಕಮೆಂಟ್ ಮಾಡಿ. ನನ್ಗೂ ಕೂಡ ಖುಷಿ ಆಗುತ್ತೆ ಆ ಕಮೆಂಟ್ ನ ನೋಡಿ, ವಿಡಿಯೋಸ್ನ ಮಾಡೋದಕ್ಕೆ ಖುಷಿ ಆಗುತ್ತೆ. ನೋಡೋಣ ಯಾರ್ಯಾರೆಲ್ಲ ವೆಯ್ಟ್ ಮಾಡ್ತಾ ಇರ್ತೀರಾ ಅಂತ. ಪ್ಲೀಸ್ ಈ ವಿಡಿಯೋಗೊಂದು ಲೈಕ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಗುಡ್ ನೈಟ್, ಬಾಯ್.